Hello, good evening, all. Hope you're getting the audio. So, someone acknowledged regarding the audio clarity. Better put a message. Okay, that's fine. Yes, we need to start with what our C sharp classes. Uh, till yesterday, we learned what regarding OOPS concepts. I'm going to share the video. Sorry, what is that? Screen, whiteboard. Probably this may recall what these sessions. See, look at here. As we told, C sharp is what object oriented programming language, which is meant for solving real world problems. What are the best examples for real world problems? What the applications what we are used for virtual connections and virtual meetings. That is what WebEx, Zoom, ZioMeet, what Google Meet, etc. Apart from that, what we need to what studied, that is what the concepts, OOPS concepts, something like classes, objects, abstraction we studied, inheritance, up to inheritance we done. So next three concepts we can able to deal today. ಸೊ ಇಲ್ಲೇನಾಗ್ತಾ ಇದೆ, ವಾಟ್ ಮೆಸೇಜ್ ಪಾಸಿಂಗ್ ಅನ್ನೋ ಕಾನ್ಸೆಪ್ಟ್ ಇದೆ, ಅದಾದ್ಮೇಲೆ ಪಾಲಿಮಾರ್ಪಿಸಮ್ ಅಂತ ಇದೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಿದೆ ಎನ್ಕ್ಯಾಪ್ಸುಲೇಷನ್ ಅನ್ನೋ ಮೂರು ಕಾನ್ಸೆಪ್ಟ್ಸ್ ಇದೆ. ಸೊ ಇಲ್ಲಿ ನಾವು ಮೆಸೇಜ್ ಪಾಸಿಂಗ್ ಏನು ಅನ್ನೋದನ್ನ ನೋಡ್ತಾ ಬರೋಣ. ನಿನ್ನೆ ಎಲ್ಲ ನಾವು ಸಾಕಷ್ಟು ವರ್ಕ್ ಮಾಡಿದ್ವಿ, ಇನ್ಹೆರಿಟೆನ್ಸ್ ಬಗ್ಗೆ ಎಲ್ಲ ವರ್ಕ್ ಮಾಡಿದ್ವಿ, ಅದೆಲ್ಲ ಬೋರ್ಡ್ ವರ್ಕ್ ಇಲ್ಲೇ ಇದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಕ್ಲಾಸಸ್, ಆಬ್ಜೆಕ್ಟ್ಸ್ ಎಲ್ಲ ನೋಡ್ಕೊಂಡಿದೀವಿ. ಸೊ ಅಬ್ಸ್ಟ್ರಾಕ್ಷನ್ ಯಾವ ರೀತಿ ಆಗುತ್ತೆ ಅನ್ನೋದನ್ನ ನಿನ್ನೆ ಡಿಸ್ಕಸ್ ಮಾಡಿದ್ವಿ ನಾವು. ಸೊ ಇವತ್ತು ನಾವು ಏನ್ ಮಾಡೋಣಪ್ಪ ಅಂತಂದ್ರೆ ಮೆಸೇಜ್ ಪಾಸಿಂಗ್ ಯಾವ ರೀತಿ ಆಗುತ್ತೆ ಅಂತ. ಅದಕ್ಕಿಂತ ಮುಂಚೆ ಮೆಸೇಜ್ ಪಾಸಿಂಗ್ ಓಕೆ, ಅಪಾರ್ಟ್ ಫ್ರಮ್ ದಟ್ ವಿ ನೀಡ್ ಟು ಗೋ ವಿತ್ ವಾಟ್ ದಿ ಕಾನ್ಸೆಪ್ಟ್ ಕಾಲ್ಡ್ ಪಾಲಿಮಾರ್ಪಿಸಮ್ ಅಂತ ಹೇಳ್ತಾರೆ. ಪಾಲಿಮಾರ್ಪಿಸಮ್, ವಾಟ್ ಎಕ್ಸಾಕ್ಟ್ಲಿ ಪಾಲಿಮಾರ್ಪಿಸಮ್? ಪಾಲಿ ಅಂತ ಅಂದ್ರೆ ಮೆನಿ, ಮಾರ್ಫಿಸಮ್ ಅಂದ್ರೆ ಫಾರ್ಮ್ಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಪಾಲಿ ಕ್ಲಿನಿಕ್ ಅಂತ ನೀವು ಎಲ್ಲಾದ್ರೂ ಕೇಳಿರ್ತೀರಿ. ಏನು ಪಾಲಿ ಕ್ಲಿನಿಕ್ ಅಂತ ಅಂದ್ರೆ ಅಲ್ಲಿ ಬೇರೆ ಬೇರೆ ಡಾಕ್ಟರ್ಗಳು ಒಂದೇ ಕ್ಲಿನಿಕಲ್ಲಿ ಸಿಗ್ತಾ ಹೋಗ್ತಾರೆ. ಯಾವ ತರ ಇರ್ತಾರಪ್ಪ ಅಂತ ಅಂದ್ರೆ ಒಬ್ರು ಸ್ಕಿನ್ ಅವ್ರು ಇರ್ಬೋದು, ಇನ್ನೊಬ್ರು ವಾಟ್ ಸಮಥಿಂಗ್ ಕಾರ್ಡಿಯಾಲಜಿ ಹಾರ್ಟ್ ರಿಲೇಟೆಡ್ ಇರ್ಬೋದು, ಇನ್ನೊಬ್ರು ಪಿಡಿಯಾಟ್ರಿಷಿಯನ್ ಇರ್ಬೋದು. ಸೊ ಈ ತರ ವಿ ಹ್ಯಾವ್ ಮೆನಿ ವಾಟ್ ಡಾಕ್ಟರ್ಸ್ ಇನ್ ಎ ಸಿಂಗಲ್ ಕ್ಲಿನಿಕ್. ಸೊ ಮೆನಿ ನಥಿಂಗ್ ಬಟ್ ಪಾಲಿ. ಸೊ ಇಲ್ಲಿ ಪಾಲಿಮಾರ್ಪಿಸಮ್ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ ಒನ್ ಥಿಂಗ್ ಎಕ್ಸಿಬಿಟ್ ಮೆನಿ ಫಾರ್ಮ್ಸ್ ಅಂತ ಹೇಳ್ತಾರೆ. ಎಕ್ಸಿಬಿಟ್ ಮೆನಿ ಫಾರ್ಮ್ಸ್ ಅಂದ್ರೆ ಒಂದು ಥಿಂಗ್ ಅಥವಾ ಒಂದು ವಸ್ತು ಮಲ್ಟಿಪಲ್ ವೇನಲ್ಲಿ ಕೆಲಸ ಮಾಡುತ್ತೆ. ದಟ್ ಈಸ್ ನಥಿಂಗ್ ಬಟ್ ಪಾಲಿಮಾರ್ಪಿಸಮ್ ಅಂತ ಹೇಳ್ತಾ ಇದ್ದಾರೆ. ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿ ಪಾಲಿಮಾರ್ಪಿಸಮ್ ಅಂತ ಅಂದ್ರೆ ವಾಟ್, ಇವಾಗ ಒಬ್ಬ ಲೆಕ್ಚರರ್ನ ಕನ್ಸಿಡರ್ ಮಾಡಿದ್ರೆ, ಸೊ ಇವಾಗ ನನ್ನೇ ಕನ್ಸಿಡರ್ ಮಾಡ್ಕೊಳ್ಳಿ. ದಿಸ್ ಈಸ್ ವಾಟ್ ರಘು ಗುರುಮೂರ್ತಿ. ಸೊ ನಾನು ಬಂದ್ಬಿಟ್ಟು ನಿಮ್ಮ ಹತ್ರ ಏನಾಗಿ ಬಿಹೇವ್ ಮಾಡ್ತಾ ಇದ್ದೀನಿ ಇವಾಗ, ಲೆಕ್ಚರರ್. ಸೇಮ್ ರಘು ಗುರುಮೂರ್ತಿ ಫ್ರೆಂಡ್ಸ್ ಹತ್ರ ಫ್ರೆಂಡ್ ಆಗಿ ಬಿಹೇವ್ ಮಾಡ್ತಾರೆ. ಸೊ ಆಮೇಲೆ ಹೊರಗಡೆ ಬಂದ್ಬಿಟ್ಟು ವಾಟ್ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಫ್ಯಾಮಿಲಿ ಮೆಂಬರ್ ಆಗಿ ಬಿಹೇವ್ ಮಾಡ್ತಾರೆ. ದಿಸ್ ಈಸ್ ವಾಟ್, ಒಬ್ಬನೇ ಇಲ್ಲಿ ಎಂಟಿಟಿ ಒಂದೇ, ಬಟ್ ಬಿಹೇವ್ ಮಾಡ್ತಾ ಇರೋ ರೀತಿ ಏನಾಗಿದೆ, ಡಿಫ್ರೆಂಟ್ ಆಗಿದೆ, ಡಿಪೆಂಡಿಂಗ್ ಅಪಾನ್ ದಿ ವಾಟ್ ಸಿಚುಯೇಷನ್. ಗಾಟ್ ಇಟ್? ದಿಸ್ ಈಸ್ ನಥಿಂಗ್ ಬಟ್ ಪಾಲಿಮಾರ್ಪಿಸಮ್ ಅಂತ ಕರಿತೀವಿ ನಾವು. ಸೊ ಇಲ್ಲಿ ಊಪ್ಸ್ ಅಲ್ಲಿ ಯಾವ ರೀತಿ ಪಾಲಿಮಾರ್ಪಿಸಮ್ ಅಪ್ಲೈ ಆಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೋದು. ಓಕೆ, ರಿಯಲ್ ವರ್ಲ್ಡ್ ಅಲ್ಲಿ ವಿ ಕ್ಯಾನ್ ಏಬಲ್ ಟು ಗೆಟ್ ಮೆನಿ ಎಕ್ಸಾಂಪಲ್ಸ್ ಫಾರ್ ಪಾಲಿಮಾರ್ಪಿಸಮ್. ಯಾವ್ಯಾವ ರೀತಿ ನಾವು ಪಾಲಿಮಾರ್ಪಿಸಮ್ಗೆ ಎಕ್ಸಾಂಪಲ್ಸ್ ನೋಡ್ಬೋದು? ಇದು ಒಬ್ಬ ಲೆಕ್ಚರರು ಮಲ್ಟಿಪಲ್ ವೇನಲ್ಲಿ ಬಿಹೇವ್ ಮಾಡ್ತಾನೆ, ಡಿಪೆಂಡಿಂಗ್ ಅಪಾನ್ ದಿ ಕಾಂಟೆಕ್ಸ್ಟ್. ಇವಾಗ ನೀವೇ ತಗೊಳ್ಳಿ, ಸ್ಟೂಡೆಂಟ್ ಗೆಟಿಂಗ್. ಸೊ ನೀವು ಸ್ಟೂಡೆಂಟ್ ಆಗಿರ್ತೀರಾ ಕಾಲೇಜಲ್ಲಿ, ಮನೇಲಿ ಸನ್ ಆರ್ ಡಾಟರ್, ಫ್ರೆಂಡ್ ಹತ್ರ ಫ್ರೆಂಡ್ ಆಗಿರ್ತೀರಾ,
ಮತ್ತೆ ನೇಷನ್ ಅಂತ ಬಂದಾಗ ಯು ಪೀಪಲ್ ಆರ್ ಗೋಯಿಂಗ್ ಟು ಬಿಕಮ್ ಸಿಟಿಸನ್. ಗಾಟ್ ಇಟ್? ದಿಸ್ ಈಸ್ ವಾಟ್ ಓನ್ಲಿ ಒನ್ ಪರ್ಸನ್ ಅಥವಾ ಒನ್ ಗಾಯ್ ಯೂಸ್ ಟು ಬಿಹೇವ್ ಇನ್ ಮಲ್ಟಿಪಲ್ ವೇಸ್ ಅಲ್ಲಿ ಏನು ಮಾಡ್ತಾ ಇದ್ದಾರೆ, ಬಿಹೇವ್ ಮಾಡ್ತಾ ಇದ್ದಾರೆ. ಗಾಟ್ ಇಟ್? ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ದಿ ಪಾಲಿಮಾರ್ಫಿಸಮ್. ಇದು ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟ್ಸ್ ಅಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದನ್ನ ನಾವು ನೋಡ್ಕೋಬೇಕಾಗುತ್ತೆ. ಸೊ ಇದು ಶೇರ್ ಆಗಿದೆ ಅಂದ್ಕೊಂಡಿದ್ದೀನಿ ನಾನು. ಎಸ್, ಶೇರ್ ಆಗಿದೆ, ದಟ್ಸ್ ಫೈನ್. ಸೊ ಊಪ್ಸ್ ಕಾನ್ಸೆಪ್ಟ್ ಅಲ್ಲಿ ಯಾವ ರೀತಿ ಬಿಹೇವ್ ಆಗುತ್ತೆ, ಇದು ಸೇಮ್ ವಾಟ್ ಪಾಲಿಮಾರ್ಫಿಸಮ್ ಕಾನ್ಸೆಪ್ಟ್ ಅಂತ ನಾವು ನೋಡ್ತಾ ಬರೋದಾದ್ರೆ, ಸಿ ಇಲ್ಲಿ ನಾವು ಒಂದು ವಾಟ್ ಮೈನ್ ಕಾನ್ಸೆಪ್ಟ್ ನ C++ ಅಲ್ಲಿ ಕಲ್ತಿದ್ವಿ ನಾವು, ಆಪರೇಟರ್ ಓವರ್ಲೋಡಿಂಗ್ ಅಂತ. ಆಪರೇಟರ್ ಓವರ್ಲೋಡಿಂಗ್. ಸೊ ಅದೇ ಕಾನ್ಸೆಪ್ಟ್ನ ನಾವಿಲ್ಲಿ ಏನು ಮಾಡ್ಬೋದಪ್ಪ ಅಂತ ಅಂದರೆ, ಆಪರೇಟರ್ ಓವರ್ಲೋಡಿಂಗ್ ಇತ್ತು, ಇನ್ನೊಂದು ಬಂದ್ಬಿಟ್ಟು ಫಂಕ್ಷನ್ ಓವರ್ಲೋಡಿಂಗ್ ಅಂತ ಇತ್ತು. ಓಕೆ, ಇಲ್ಲಿ C++ ಅಲ್ಲಿ. ಸೊ ವೆನ್ ಇಟ್ ಕಮ್ಸ್ ಟು ಸಿ ಶಾರ್ಪಿಗೆ ಬಂದಾಗ ಆಪರೇಟರ್ ಓವರ್ಲೋಡಿಂಗ್ ಇಲ್ಲ, ಇಲ್ಲಿ ಬರೀ ಫಂಕ್ಷನ್ ಓವರ್ಲೋಡಿಂಗ್ ಇದೆ. ಫಂಕ್ಷನ್ ಓವರ್ಲೋಡಿಂಗ್ ಏನಿದು ಫಂಕ್ಷನ್ ಓವರ್ಲೋಡಿಂಗ್ ಅಂತ ಅಂದರೆ, ಒಂದು ಫಂಕ್ಷನ್ ಇರುತ್ತೆ, ಸೇಮ್ ನೇಮ್ ಇರೋವಂಥ ಫಂಕ್ಷನ್ ಇರುತ್ತೆ. ಸಪೋಸ್ ಆ್ಯಡ್ ಅನ್ನೋದು ಒಂದು ಸೇಮ್ ಫಂಕ್ಷನ್ ಇರುತ್ತೆ. ಸೊ ಇದು ಮಲ್ಟಿಪಲ್ ವೇನಲ್ಲಿ ಬಿಹೇವ್ ಮಾಡುತ್ತೆ. ಹೆಂಗಪ್ಪ ಅಂತಂದರೆ, ಇಲ್ಲಿ ಆ್ಯಡ್ ಇಂಟ್ ಎ ಕಮ ಇಂಟ್ ಬಿ ಅಂತ ಏನಿದೆ, 2 ಪ್ಯಾರಾಮೀಟರ್ಸ್ ಇದೆ. ಸೊ ಇವಾಗ ಆ್ಯಡ್ ಇಂಟ್ ಎ 2 ಪ್ಯಾರಾಮೀಟರ್ಸ್ ಇದ್ರೆ ಇದೇನು ರಿಟರ್ನ್ ಮಾಡುತ್ತೆ, ರಿಟರ್ನ್ ಎ ಪ್ಲಸ್ ಬಿ. ಇದೆರಡನ್ನು ಆ್ಯಡ್ ಮಾಡಿ ರಿಟರ್ನ್ ಮಾಡುತ್ತೆ. ಸೇಮ್ ಫಂಕ್ಷನ್ ಇದೆ, ಅದರದ್ದು ಬಾಡಿ ನಾವು ಸಪ್ರೇಟಾಗಿ ಬರೀತೀವಿ ಅಷ್ಟೇ. ಆ್ಯಡ್ ಇಂಟ್ ಎ ಕಮ ಇಂಟ್ ಬಿ ಕಮ ಇಂಟ್ ಸಿ. ಏನು ರಿಟರ್ನ್ ಮಾಡುತ್ತೆ ಇವಾಗ, ಎ ಪ್ಲಸ್ ಬಿ ಪ್ಲಸ್ ಸಿ. ಗೆಟಿಂಗ್? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆ್ಯಡ್ ಅಂತ ಇನ್ನೊಂದಿದೆ ಫಂಕ್ಷನ್ನು, ಸೇಮ್ ಫಂಕ್ಷನ್ ನೇಮ್. ಇಲ್ಲಿ ಇಂಟ್ ಇದೆ, ಒಂದು ಇಂಟ್ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಫ್ಲೋಟ್ ಇದೆ, ಫ್ಲೋಟ್ ಎಫ್. ಏನು ರಿಟರ್ನ್ ಮಾಡ್ತಾ ಇದೆ ಇದು, ರಿಟರ್ನ್ ಎ ಪ್ಲಸ್ ಎಫ್. ಅಂದರೆ ಇಲ್ಲಿ ಅರ್ಥ ಮಾಡ್ಕೋಬೇಕು, ಒಬ್ಬ ಮನುಷ್ಯ ಮಲ್ಟಿಪಲ್ ವೇನಲ್ಲಿ ಬಿಹೇವ್ ಮಾಡ್ತಾ ಇದ್ದ, ಒಬ್ಬ ಸ್ಟೂಡೆಂಟು ಮಲ್ಟಿಪಲ್ ವೇನಲ್ಲಿ ಬಿಹೇವ್ ಮಾಡ್ತಾ ಇದ್ರು, ಡಿಪೆಂಡಿಂಗ್ ಅಪಾನ್ ದಿ ಕಾಂಟೆಕ್ಸ್ಟ್. ಇಲ್ಲೂ ಅಷ್ಟೇ, ಒಂದೇ ಫಂಕ್ಷನ್, ಆ್ಯಡ್ ಅನ್ನೋದು ಸೇಮ್ ಫಂಕ್ಷನ್, ಮಲ್ಟಿಪಲ್ ವೇನಲ್ಲಿ ಬಿಹೇವ್ ಮಾಡ್ತಾ ಇದೆ. 2 ಪ್ಯಾರಾಮೀಟರ್ಸ್ ಕಳಿಸಿದ್ರೆ ನೀವು 2 ಆ್ಯಡ್ ಮಾಡುತ್ತೆ, 3 ಪ್ಯಾರಾಮೀಟರ್ಸ್ ಕಳಿಸಿದ್ರೆ 3 ಪ್ಯಾರಾಮೀಟರ್ಸ್ನ ಆ್ಯಡ್ ಮಾಡ್ತಾ ಇದೆ. ನೆಕ್ಸ್ಟ್ ಇಲ್ಲಿ 2 ಪ್ಯಾರಾಮೀಟರ್ಸ್ನ ಕಳಿಸ್ತಾ ಇದ್ದೀರಾ, ಬಟ್ ಡೇಟಾ ಟೈಪ್ ಚೇಂಜ್ ಇದೆ. ಇದು ಇಂಟೀಜರ್ ಇದೆ, ನೆಕ್ಸ್ಟ್ ಇದೇನಿದೆ, ಫ್ಲೋಟ್ ಇದೆ. ಇಂಥ ಟೈಮಲ್ಲಿ ಏನಾಗ್ತಾ ಇದೆ, ಇಲ್ಲಿ ಇಂಟೀಜರು ಫ್ಲೋಟು ಎರಡನ್ನೂ ಆ್ಯಡ್ ಮಾಡಿ ರಿಟರ್ನ್ ಮಾಡ್ತಾ ಇದೆ. ಸೊ ಇಲ್ಲಿ ನಾನು ಯಾವ ರೀತಿ ಪ್ಯಾರಾಮೀಟರ್ಸ್ನ ಈ ಫಂಕ್ಷನ್ ಕಾಲ್ ಮಾಡಬೇಕಾದ್ರೆ ನಾನು ಯೂಸ್ ಮಾಡ್ತೀನಿ, ಅದೇ ರೀತಿ ವರ್ಕ್ ಆಗ್ತಾ ಹೋಗುತ್ತೆ, ನಾವು ನೋಡ್ತಾ ಹೋಗ್ಬೋದು. ಸೊ ಇವಾಗ ಒಂದು ಫಂಕ್ಷನ್ ಕಾಲ್ ಮಾಡ್ತಾ ಇದ್ದೀನಿ, ಆ್ಯಡ್ ಫಂಕ್ಷನು. ಇಲ್ಲಿ 2 ಇಂಟೀಜರ್ಸ್ ಪಾಸ್ ಮಾಡಿದೆ ಅಂದ್ಕೊಳ್ಳಿ, 5, 10. ಅವಾಗ ಏನಾಗುತ್ತಪ್ಪ ಅಂದರೆ ಈ ಫಂಕ್ಷನ್ ಬಾಡಿ ವರ್ಕ್ ಆಗುತ್ತೆ. ನೆಕ್ಸ್ಟು 3ನ ಪಾಸ್ ಮಾಡ್ತಾ ಇದ್ದೀನಿ, 3 ಇಂಟೀಜರ್ಸ್, 5, 10, 12. ಅವಾಗ ಏನಾಗುತ್ತೆ, ದಿಸ್ ಡೆಫಿನೇಷನ್ ಈಸ್ ಗೋಯಿಂಗ್ ಟು ಕಾಲ್. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಪ್ಪ ಬೇಡ, ನಾನೇನು ಮಾಡ್ತಾ ಇದ್ದೀನಿ, ಒಂದು ಫ್ಲೋಟ್ ಪಾಸ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಸೊ ಒಂದು ಫ್ಲೋಟ್ ಪಾಸ್ ಮಾಡ್ತೀನಿ ಅಂತ ಅಂದ್ಕೊಂಡಾಗ ಏನಾಗುತ್ತೆ, ಒಂದು ಫ್ಲೋಟ್ ವ್ಯಾಲ್ಯೂ 10.5 ಅಂತ ಪಾಸ್. ಅವಾಗ ಈ ಡೆಫಿನೇಷನ್ ಕಾಲ್ ಆಗುತ್ತೆ. ಅಂದರೆ ನಾವು ಯಾವ ಫಂಕ್ಷನ್ನ ಕಾಲ್ ಮಾಡಬೇಕು ಅನ್ನೋದು ಪ್ಯಾರಾಮೀಟರ್ಸು ಡಿಸೈಡ್ ಮಾಡುತ್ತೆ. ಯಾರು ಡಿಸೈಡ್ ಮಾಡ್ತಾ ಇದ್ದಾರೆ, ಪ್ಯಾರಾಮೀಟರ್ಸು ಡಿಸೈಡ್ ಮಾಡುತ್ತೆ. ಅರ್ಥ ಆಗ್ತಾ ಇದೆಯಾ? ಇದನ್ನು ನಾವೇನಂತ ಕರಿತೀವಪ್ಪ ಅಂದರೆ ಫಂಕ್ಷನ್ ಓವರ್ಲೋಡಿಂಗ್ ಅಂತ ಕರಿತೀವಿ. ವಾಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಫಂಕ್ಷನ್ ಓವರ್ಲೋಡಿಂಗ್. ಗೆಟಿಂಗ್? ಸೊ ಇದರದ್ದು ಎಕ್ಸಾಂಪಲ್ ನಾನು ಮತ್ತೇನು ಪ್ರೋಗ್ರಾಮಲ್ಲಿ ಏನು ಇದು ಮಾಡ್ತಾ ಹೋಗಲ್ಲ, ತೋರಿಸ್ತಾ ಹೋಗಲ್ಲ. ಜಸ್ಟ್ ಈ ಎಕ್ಸಾಂಪಲ್ಸ್ನ ಮುಂದೆ ನಾನು ಸಾಕಷ್ಟು ಸರಿ ಯೂಸ್ ಮಾಡ್ತೀನಿ. ಯಾವಾಗ ಅಂತ ಅಂದರೆ ನಮ್ಮ ಮಿನಿ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ, ಒಂದು DB ಆಪರೇಷನ್ ಅಂತೀವಲ್ಲ, ಅಲ್ಲಿ ನಾನು ಯೂಸ್ ಮಾಡ್ತೀನಿ, ಅಲ್ಲಿ ನಿಮಗೆ ತೋರಿಸ್ತೀನಿ. ಓಕೆನಾ? ಸೊ ದಿಸ್ ಈಸ್ ಸೇಮ್ ಇದೇ ಕಾನ್ಸೆಪ್ಟ್. ಓಕೆ, ಯು ನೀಡ್ ಟು ರಿಮೆಂಬರ್ ದಿಸ್. ಸೊ ಲೇಟರ್ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಿದೆಯಪ್ಪ, ಪಾಲಿಮಾರ್ಫಿಸಮ್ ಆಯಿತು, ಮೆಸೇಜ್ ಪಾಸಿಂಗ್ ಅಂತ ಹೇಳ್ತಾ ಇದ್ದಾರೆ. ಏನು ಮೆಸೇಜ್ ಪಾಸಿಂಗು?
ಸಿ ರಿಯಲ್ ವರ್ಲ್ಡಲ್ಲಿ ನಾವು ನೋಡೋದಾದರೆ ಮೆಸೇಜ್ ಪಾಸಿಂಗ್ ನಾವು ಮಾಡ್ತಾ ಇರ್ತೀವಿ. ಮೆಸೇಜ್ ಪಾಸಿಂಗ್, ಇಲ್ಲಿ ಒಬ್ಬ ಸ್ಟೂಡೆಂಟ್ ಇದ್ದಾನೆ ಅಂತ ಅಂದ್ಕೊಳ್ಳಿ. ಈ ಸ್ಟೂಡೆಂಟ್ ಏನು ಮಾಡ್ತಾ ಇದ್ದಾನಪ್ಪ ಅಂತ ಅಂದರೆ ಮೆಸೇಜ್ ಪಾಸ್ ಮಾಡ್ತಾನೆ ಮತ್ತೊಬ್ಬ ಸ್ಟೂಡೆಂಟ್ಗೆ. ಗೆಟಿಂಗ್ ಏನಂತ, ಇವತ್ತು ಸಂಜೆ ಪ್ರಾಜೆಕ್ಟ್ ಕ್ಲಾಸ್ ಇದೆ, ಅಟೆಂಡ್ ಆಗೋದು ಬೇಡ. ಓಕೆ, ಇಲ್ಲಿ ಒಂದು ಆಬ್ಜೆಕ್ಟಿಂದ ಇನ್ನೊಂದು ಆಬ್ಜೆಕ್ಟಿಗೆ ಏನಾಯಿತು, ಮೆಸೇಜು ಪಾಸ್ ಆಯಿತು. ಸೊ ನೆಕ್ಸ್ಟ್ ಈ ಆಬ್ಜೆಕ್ಟ್ ಏನು ಮಾಡುತ್ತೆ, ದಿಸ್ ಈಸ್ ವಾಟ್ ಆಬ್ಜೆಕ್ಟ್ 1, ದಿಸ್ ಈಸ್ ವಾಟ್ ಆಬ್ಜೆಕ್ಟ್ 2. ಗೆಟಿಂಗ್, ಈ ಆಬ್ಜೆಕ್ಟ್ 2 ಏನು ಮಾಡ್ತಾ ಇದೆಯಪ್ಪ ಅಂತ ಅಂದರೆ ವಾಟ್ ಆ್ಯಕ್ಚುಲಿ ಇಟ್ ವಿಲ್ ಡೂ. ಸೊ ಇದು ಇಲ್ಲೊಂದಿಷ್ಟು ಪ್ರೋಸೆಸ್ ಮಾಡುತ್ತೆ. ಗೆಟಿಂಗ್, ಸೊ ಪ್ರೋಸೆಸ್ ಮಾಡಿ ರಿಪ್ಲೈ ಮಾಡುತ್ತೆ, ನೋ ಐ ವಿಲ್ ಅಟೆಂಡ್. ಇಲ್ಲಿ ಏನಾಗ್ತಾ ಇದೆ, ಮೆಸೇಜ್ ಪಾಸ್ ಆಗ್ತಾ ಇದೆ ಅಷ್ಟೇ, ಒಂದು ಆಬ್ಜೆಕ್ಟ್ 1ಇಂದ ಆಬ್ಜೆಕ್ಟ್ 2ಗೆ. ಸೊ ಇವಾಗ ನೀವುಗಳು ಹೆಂಗೆ ಮಾತಾಡ್ಕೊತಾ ಇದ್ದೀರಾ, ದಟ್ ಈಸ್ ನಥಿಂಗ್ ಬಟ್ ಮೆಸೇಜ್ ಪಾಸಿಂಗ್. ಇಲ್ಲೂ ಅಷ್ಟೇ, ವಿ ಕ್ಯಾನ್ ಏಬಲ್ ಟು ಪಾಸ್ ದಿ ಮೆಸೇಜಸ್ ಅಕ್ರಾಸ್ ದಿ ಆಬ್ಜೆಕ್ಟ್ಸ್. ಒಂದು ಆಬ್ಜೆಕ್ಟಿಂದ ಇನ್ನೊಂದು ಆಬ್ಜೆಕ್ಟಿಗೆ ನಾವೇನು ಮಾಡ್ಬೋದು, ಮೆಸೇಜ್ ಪಾಸ್ ಮಾಡ್ಬೋದು. ದಟ್ ಈಸ್ ಇನ್ ದಿ ಫಾರ್ಮ್ ಆಫ್ ಫಂಕ್ಷನ್ಸ್, ದಟ್ಸ್ ಇಟ್. ಅಷ್ಟೇ, ಫಂಕ್ಷನ್ಸ್ ಇರುತ್ತಲ್ಲ, ಆ ಫಂಕ್ಷನ್ಸ್ ಮುಖಾಂತರ ಏನು ಮಾಡ್ಬೋದಪ್ಪ ಅಂದ್ರೆ ವಿ ಕ್ಯಾನ್ ಏಬಲ್ ಟು ಪಾಸ್. ಓಕೆ, ಸೊ ಆ ಮೆಸೇಜ್ ಏನಿರುತ್ತಪ್ಪ ಅನ್ನೋದನ್ನ ನಾವು ಫಂಕ್ಷನ್ ಡಿಫೈನ್ ಮಾಡಿಕೊಂಡು ವಿ ಕ್ಯಾನ್ ಏಬಲ್ ಟು ಪಾಸ್. ದಿಸ್ ಈಸ್ ನಥಿಂಗ್ ಬಟ್ ಮೆಸೇಜ್ ಪಾಸಿಂಗ್ ಅಂತ ಕರಿತೀವಿ, ಮೆಸೇಜ್ ಪಾಸಿಂಗ್. ಸೊ ಲೇಟರ್ ಈ ಮೆಸೇಜ್ ಪಾಸಿಂಗ್ ಆದಮೇಲೆ ನೆಕ್ಸ್ಟ್ ಇರೋ ಕಾನ್ಸೆಪ್ಟ್ ಯಾವುದಪ್ಪ ಅಂತ ಅಂದರೆ ವಾಟ್ ವಿ ಹ್ಯಾವ್, ವಿಚ್ ಒನ್ ಈಸ್ ಅವರ್ ನೆಕ್ಸ್ಟ್ ಕಾನ್ಸೆಪ್ಟ್, ಇಸ್ ಇಟ್ ಎನ್ಕ್ಯಾಪ್ಸುಲೇಷನ್. ಏನು ಎನ್ಕ್ಯಾಪ್ಸುಲೇಷನ್ ಅಂದರೆ ತಿಳ್ಕೋಬೇಕು. Encapsulation. What do you mean by capsule? ಕ್ಯಾಪ್ಸೂಲ್ ಅಂದ್ರೆ ಏನಂತ ಹೇಳ್ಬೋದಪ್ಪ ನಾವು? ಮಾತ್ರೆಗಳಿರುತ್ತೆ. ದಿಸ್ ಈಸ್ ವಾಟ್ ಮಾತ್ರೆ. ಇದೊಂದು ಕಲರ್ ಇರುತ್ತೆ, ಇದೊಂದು ಕಲರ್ ಇರುತ್ತೆ. ಇದನ್ನ ನಾವೇನಂತ ಕರಿತೀವಿ, ಕ್ಯಾಪ್ಸೂಲ್ ಅಂತ ಕರಿತೀವಿ. ಸೊ ಒಳಗಡೆ ಏನು ಮಾಡ್ಕೊಂಡಿರ್ತಾನಪ್ಪ ಅಂದ್ರೆ ಒಂದಿಷ್ಟು ಪೌಡರ್ಗಳು ಹಾಕಿರ್ತಾನೆ. ಇದು ಮೆಡಿಕೇಶನ್ ಏನಿರುತ್ತೆ ಅದು ಪೌಡರ್ ಇರುತ್ತೆ. ಇದನ್ನೆಲ್ಲ ಒಳಗಡೆ ಹಾಕ್ಬಿಟ್ಟು ಮೇಲ್ಗಡೆ ಒಂದು ಲೇಯರ್ ಮಾಡ್ಕೊಂಡು ಇಟ್ಟಿರ್ತಾನೆ. ದಿಸ್ ಈಸ್ ನಥಿಂಗ್ ಬಟ್ ಕ್ಯಾಪ್ಸೂಲ್. ಈ ಥರ ಮಾಡೋವಂಥ ಪ್ರೋಸೆಸ್ಗೆ ಎನ್ಕ್ಯಾಪ್ಸುಲೇಷನ್ ಅಂತ ಕರಿತೀವಿ. ಅಂದರೆ ಒಳಗಡೆ ಮೆಡಿಸಿನ್ ಹಾಕಿ ಮೇಲ್ಗಡೆ ಕವರ್ ಮಾಡ್ತಾ ಇದ್ದಾನೆ. ಇಲ್ಲಿ ದಿಸ್ ಈಸ್ ವಾಟ್ ರಿಯಲ್ ವರ್ಲ್ಡ್ ಎಕ್ಸಾಂಪಲ್. ಗಾಟ್ ಇಟ್? ಸೊ ಇವಾಗ ಇಲ್ಲಿ ನಮಗೆ ಆಬ್ಜೆಕ್ಟ್ ಓರಿಯೆಂಟೆಡ್ ಅಲ್ಲಿ ಯಾವ ರೀತಿ ಎನ್ಕ್ಯಾಪ್ಸುಲೇಷನ್ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ನೋಡ್ಕೋಬೇಕು. ಊಪ್ಸ್ ಕಾನ್ಸೆಪ್ಟ್ ಅಲ್ಲಿ ನೀವೆಲ್ಲ ಆಲ್ರೆಡಿ ನೋಡಿದ್ದೀರಿ, ಕ್ಲಾಸ್ ಅಂತ ಹೇಳ್ತಾ ಇದ್ದೀರಾ. ಸೊ ಈ ಕ್ಲಾಸಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಒಂದು ಎನ್ಕ್ಯಾಪ್ಸುಲ್, ಇದು ಕ್ಯಾಪ್ಸುಲ್ ಬ್ರಾಕೆಟ್ ಒಳಗಡೆ ಏನು ಹಾಕಿದ್ದೀವಿ ನಾವು, ಡೇಟಾ ಮೆಂಬರ್ಸ್ ಹಾಕಿದ್ದೀವಿ. ಅದಾದ್ಮೇಲೆ ನೆಕ್ಸ್ಟ್ ಏನು ಹಾಕಿದ್ದೀವಿ, ಮೆಂಬರ್ ಫಂಕ್ಷನ್ಸ್ ಹಾಕಿದ್ದೀವಿ. ಇವು ಎರಡನ್ನೂ ಸೇರಿಸ್ಬಿಟ್ಟು ನಾವೇನಂತ ಕರಿತಾ ಇದ್ದೀವಪ್ಪ ಅಂತ ಅಂದರೆ ಕ್ಲಾಸ್ ಅಂತ ಕರಿತಾ ಇದ್ದೀವಿ. ಸೊ ಇಲ್ಲಿ ನಾನು ಎನ್ಕ್ಯಾಪ್ಸುಲ್ ಮಾಡ್ತಾ ಇದ್ದೀನಿ, ಡೇಟಾ ಮತ್ತು ಮೆಂಬರ್ ಫಂಕ್ಷನ್ನ ಏನು ಮಾಡ್ತಾ ಇದ್ದೀನಿ, ಒಂದೇ ಬೈಂಡ್ ಮಾಡಿ ಇಡ್ತಾ ಇದ್ದೀನಿ, ವಿಚ್ ಈಸ್ ಅಂಡರ್ ಎ ನೇಮ್ ಆಫ್ ಕ್ಲಾಸ್. ನಿನ್ನೆ ಅನಿಮಲ್ ಅಂತ ಒಂದು ಕ್ಲಾಸ್ ತೊಗೊಂಡಿದ್ವಿ, ಅದನ್ನು ಬೇಕಾದ್ರೆ ಎಕ್ಸಾಂಪಲಿಗೆ ತೊಗೋಬೋದು. ಈ ಥರ ಡೇಟಾ ಮೆಂಬರ್ಸು ಮತ್ತು ಮೆಂಬರ್ ಫಂಕ್ಷನ್ಸ್ನ ಒಂದೇ ಯೂನಿಟ್ ಆಗಿ ನಾವು ಏನು ಬೈಂಡ್ ಮಾಡಿ ಇಡ್ತೀವಲ್ಲ, ಆ ಕಾನ್ಸೆಪ್ಟಿಗೆ ಏನಂತ ಕರಿತೀವಿ ನಾವು, ಎನ್ಕ್ಯಾಪ್ಸುಲೇಷನ್ ಏನಂತ ಕರಿತೀವಿ. ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎನ್ಕ್ಯಾಪ್ಸುಲೇಷನ್ ಅಂತ ಕರಿತೀವಿ. ಸೊ ಇಲ್ಲಿಗೆ ನಮ್ಮ ವಾಟ್ ಊಪ್ಸ್ ಕಾನ್ಸೆಪ್ಟ್ಸು ಏನಾಗ್ತಾ ಬಂತು, ಡಿಸ್ಕಸ್ ಮಾಡಿದ್ದೀವಿ ನಾವು ಒಂದು ಲೆವೆಲ್ಗೆ. ಗೆಟಿಂಗ್ ಪ್ರಾಬಬಲಿ ವಾಟ್ ನೀವು C++ ಅಲ್ಲಿ ಡಿಸ್ಕಸ್ ಮಾಡಿರ್ತೀರಾ, ಅದಾದ್ಮೇಲೆ ಮತ್ತೆ ಡಿಸ್ಕಸ್ ಮಾಡಿರ್ತೀರಾ, ಜಾವಾದಲ್ಲಿ ಡಿಸ್ಕಸ್ ಮಾಡಿರ್ತೀರಾ. ಅದೇ ಜಾವಾ ಸ್ಕ್ರಿಪ್ಟ್ 4th ಸೆಮ್ಮಲ್ಲಿ ಅದು ಸಹ ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟ್ಸ್ ಬರುತ್ತೆ, ಅದರಲ್ಲಿ ಅದನ್ನು ಡಿಸ್ಕಸ್ ಮಾಡಿರ್ತೀರಾ. ಅದಾದಮೇಲೆ 5th ಸೆಮ್ಮಲ್ಲಿ PHP ಬರುತ್ತೆ, ಅಲ್ಲೂ ಡಿಸ್ಕಸ್ ಮಾಡಿದ್ದೀರಾ ನೀವು ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟ್ಸು. ಇವಾಗ VB.NET ಬರ್ತಾ ಇದೆ ಈ ಸೆಮ್ಮಲ್ಲಿ, ಇಲ್ಲೂ ಡಿಸ್ಕಸ್ ಮಾಡಿದ್ದೀರಾ. ಇದೆಲ್ಲ ನಿಮಗೆ ಆಲ್ರೆಡಿ ಗೊತ್ತಿರುವಂಥ ವಿಚಾರ, ಯಾಕೆಂದರೆ ನೀವು ಎಷ್ಟು ಹತ್ರ ಅಂದರೆ 5 ಟೈಮ್ಸ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀರಾ. ಜಸ್ಟ್ ನಿಮ್ಗೆ ಇರಲಿ ಅಂತ ನಾನು 6th ಟೈಮು ಹೇಳಿದ್ದೀನಿ. ಓಕೆ,
ಸೊ ಇದರಿಂದ ನಮ್ಗೆ ಒಂದೇನು ಗೊತ್ತಾಗುತ್ತಪ್ಪ ಅಂದರೆ ಊಪ್ಸ್ ಕಾನ್ಸೆಪ್ಟ್ಸು ಎಷ್ಟು ಇಂಪಾರ್ಟೆಂಟ್ ಇದೆ, ಎಷ್ಟು ಸರಿ ಹೇಳ್ತಾ ಇದ್ದಾರೆ ಇಲ್ಲಿ ಅನ್ನೋದು ಗೊತ್ತಾಗುತ್ತೆ. ಗೆಟಿಂಗ್. ಸೊ ಇಷ್ಟಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಇನ್ನೊಂದಿಷ್ಟು ಕಾನ್ಸೆಪ್ಟ್ಸ್ನ ನಿಮ್ಗೆ ಹೇಳ್ಬೇಕಾಗತ್ತೆ. ಒಂದಿಷ್ಟು ಫಂಕ್ಷನ್ಸ್ ಬಗ್ಗೆ ಹೇಳ್ಬೇಕಾಗತ್ತೆ. ಅರೇಸ್ ಬಗ್ಗೆ ಎಲ್ಲ ಹೇಳಿದ್ದೆ ನಾನು. ಫಂಕ್ಷನ್ಸ್ ಬಗ್ಗೆ ಒಂದು ಸ್ವಲ್ಪ ಬ್ರೀಫಾಗಿ ಹೇಳ್ತೀನಿ. ಯಾಕೆಂದರೆ ನಮ್ಮ ಪ್ರಾಜೆಕ್ಟಲ್ಲಿ ಎಲ್ಲ ಇರೋದೇನಪ್ಪ ಅಂದರೆ ಮಲ್ಟಿಪಲ್ ಫಂಕ್ಷನ್ಸ್ ಇಟ್ಕೊಂಡಿರ್ತೀವಿ ನಾವು. ಫಂಕ್ಷನ್ ಅಂದರೆ ಏನು ಗೊತ್ತಿರಬೇಕು ನಮಗೆ. ಏನಪ್ಪ ಫಂಕ್ಷನ್ ಅಂತ ಅಂದರೆ ವಾಟ್ ವಿ ಕ್ಯಾನ್ ಏಬಲ್ ಟು ಕಾಲ್, ವಾಟ್ ಎಕ್ಸಾಕ್ಟ್ಲಿ ಫಂಕ್ಷನ್ ಮೀನ್ ಅಂತ ಅಂದರೆ, ಒಂದಿಷ್ಟು ಕೋಡ್ ಇದೆ ಅಂತ ಅಂದ್ಕೊಳ್ಳಿ, ಒಂದಿಷ್ಟು ಲೈನ್ ಆಫ್ ಕೋಡ್. ಇದನ್ನು ಗ್ರೂಪ್ ಮಾಡ್ತಾ ಇದ್ದೀನಿ ನಾನು. ಒಂದು ನೇಮ್ ಕೊಟ್ಬಿಟ್ಟು, ಏನಂತ ಕೊಟ್ಬಿಟ್ಟು ಆ್ಯಡ್ ಅಂತ ಫಂಕ್ಷನ್ ನೇಮ್ ಕೊಡ್ತಾ ಇದ್ದೀನಿ. ಅರ್ಥ ಆಗ್ತಾ ಇದೆಯಾ? ಓಕೆ. ಸೊ ಇದನ್ನು ಒಂದು ನೇಮ್ ಕೊಟ್ಬಿಟ್ಟು ಏನು ಮಾಡ್ತಾ ಇದ್ದೀನಿ, ಗ್ರೂಪ್ ಮಾಡ್ತಾ ಇದ್ದೀನಿ. ಈ ಲೈನ್ನ ಎಕ್ಸಿಕ್ಯೂಟ್ ಮಾಡಬೇಕಪ್ಪ ಅಂದರೆ ಈ ಫಂಕ್ಷನ್ನ ನಾನು ಕಾಲ್ ಮಾಡಬೇಕು. ಈ ಥರ ಏನು ಮಾಡ್ತಾ ಇದ್ದೀನಿ, ನಾನು ಕಾಲ್ ಮಾಡ್ತಾ ಇದ್ದೀನಿ. ದಿಸ್ ಈಸ್ ವಾಟ್ ಕಾಲಿಂಗ್ ಫಂಕ್ಷನ್. ಫಂಕ್ಷನ್ನ ಕಾಲ್ ಮಾಡ್ತಾ ಇದ್ದೀವಿ. ದಿಸ್ ಈಸ್ ವಾಟ್ ಫಂಕ್ಷನ್ ಬಾಡಿ ಅಂತ ಕರಿತೀವಿ. ಇದೇನಾಗುತ್ತೆ, ಫಂಕ್ಷನ್ ಬಾಡಿ ಕಾಲ್ ಆಗುತ್ತೆ. ಸೊ ಇಲ್ಲಿ ಫಂಕ್ಷನ್ನಲ್ಲಿ ಏನಿರುತ್ತಪ್ಪ ಅಂದರೆ 3 ಕಾನ್ಸೆಪ್ಟ್ಸ್ನ ನಾವು ನೋಡ್ಕೋಬೇಕು. ಒಂದು ಫಂಕ್ಷನ್ನು ಏನು ಬಾಡಿ ಏನಿದೆ, ದಿಸ್ ಈಸ್ ವಾಟ್ ಫಂಕ್ಷನ್ ಬಾಡಿ ಅಂತ ಕರಿತೀವಿ. ಏನನ್ನು ರಿಟರ್ನ್ ಮಾಡುತ್ತಲ್ಲ, ರಿಟರ್ನ್ ಅಂತ ಹಾಕಿರ್ತೀವಿ ಇಲ್ಲಿ. ಫಂಕ್ಷನ್ ಅಂದಮೇಲೆ ರಿಟರ್ನ್ ಮಾಡಲೇಬೇಕು. ಇದು ಏನನ್ನು ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ಏನು ವಾಪಸ್ ಕೊಡುತ್ತೆ ಅದನ್ನು ರಿಟರ್ನ್ ಸ್ಟೇಟ್ಮೆಂಟ್. ಇದು ಇಂಟೀಜರ್ನ ರಿಟರ್ನ್ ಮಾಡೋದಾದರೆ ನಾವಿಲ್ಲಿ ರಿಟರ್ನ್ ಟೈಪ್ ಮೆನ್ಷನ್ ಮಾಡಿರ್ತೀವಿ, ಇಂಟ್ ಅಂತ. ಸೊ ಇದು ಫ್ಲೋಟ್ನ ರಿಟರ್ನ್ ಮಾಡೋದಾದರೆ ಇಲ್ಲಿ ನಾವು ಫ್ಲೋಟ್ ಅಂತ ಮೆನ್ಷನ್ ಮಾಡಿ, ಇಲ್ಲಿ ಏನನ್ನು ರಿಟರ್ನ್ ಮಾಡ್ತಾ ಇದ್ದೀವಿ ಅದು ನಮಗೆ ಗೊತ್ತಿರುತ್ತೆ, ಅದನ್ನು ನಾವಿಲ್ಲಿ ರಿಟರ್ನ್ ಟೈಪ್ ಮೆನ್ಷನ್ ಮಾಡಿರ್ತೀವಿ. ನೆಕ್ಸ್ಟ್ ಇದಾದಮೇಲೆ ಈ ಫಂಕ್ಷನ್ಗೆ ನಾವು ಪ್ಯಾರಾಮೀಟರ್ಸ್ನ ಪಾಸ್ ಮಾಡ್ಬೋದಾ? ಎಸ್, ವಿ ಕ್ಯಾನ್ ಏಬಲ್ ಟು ಪಾಸ್ ದಿ ಪ್ಯಾರಾಮೀಟರ್ಸ್. ಯಾವ ರೀತಿ? ಸೊ ಇಲ್ಲಿ ಇಂಟೀಜರ್ ಪ್ಯಾರಾಮೀಟರ್ ಪಾಸ್ ಮಾಡಬೇಕು ಅಂದರೆ ಇಂಟೀಜರ್ ಅಂತ ಹೇಳಿರ್ತೀವಿ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಇನ್ನೊಂದು ಫ್ಲೋಟ್ ಪ್ಯಾರಾಮೀಟರ್ ಪಾಸ್ ಮಾಡ್ತಾ ಇದ್ದೀರಿ ಅಂದರೆ ಫ್ಲೋಟ್ ಅಂತ ಹೇಳಿರ್ತೀರಿ. ಈ ಪ್ಯಾರಾಮೀಟರ್ಸ್ ಇಂಟ್ ಎ, ಫ್ಲೋಟ್ ಎಫ್ ಇವುಗಳನ್ನ ಇಲ್ಲಿ ಯೂಸ್ ಮಾಡ್ಕೊತೀವಿ. ಹಾಗಾದರೆ ಫಂಕ್ಷನಲ್ಲಿ ಏನಿರುತ್ತಪ್ಪ ಅಂತ ಅಂದರೆ ದಿಸ್ ಈಸ್ ವಾಟ್ ರಿಟರ್ನ್ ಟೈಪ್, ಇದು ಫಂಕ್ಷನ್ ನೇಮ್, ಇದು ಪ್ಯಾರಾಮೀಟರ್ ಲಿಸ್ಟ್, ಪ್ಯಾರಾಮೀಟರ್ ಲಿಸ್ಟ್. ಸೊ ಇದಾದಮೇಲೆ ನೆಕ್ಸ್ಟ್ ನಾವು ಇದನ್ನೇನಂತ ಕರಿತಾ ಇದ್ದೀವಿ, ಫಂಕ್ಷನ್ ಬಾಡಿ ಅಂತ ಕರಿತೀವಿ. ಓಕೆನಾ? ಇಷ್ಟೆಲ್ಲ ಆಗಿದೆ. ಈ ಫಂಕ್ಷನ್ನ ಏನು ಮಾಡ್ತಾ ಇದ್ದೀವಿ, ವಿ ಯೂಸ್ ಟು ಕಾಲ್. ಗಾಟ್ ಇಟ್? ಈ ಫಂಕ್ಷನ್ದು ಏನಪ್ಪ ಯೂಸೇಜು, ಹಿಂಗೇನಕ್ಕೆ ಮಾಡ್ಬೇಕು ನಾವು ಅಂತ ಅಂದರೆ ರೀಯೂಸ್ ಮಾಡೋದಕ್ಕೆ. ಏನಕ್ಕೆ? ಈ ಫಂಕ್ಷನ್ನ ಪದೇ ಪದೇ ನಾನು ಏನು ಮಾಡ್ಬೋದು, ರೀಯೂಸ್ ಮಾಡ್ಬೋದು. ಹೆಂಗೆ ಮಾಡ್ಬೋದು ರೀಯೂಸ್ ಅಂದರೆ ದಿ ಕಾನ್ಸೆಪ್ಟ್ ಈಸ್ ವೆರಿ ಮಚ್ ಸಿಂಪಲ್. ಇಲ್ಲಿ ಪ್ಯಾರಾಮೀಟರ್ಸು ಇಂಟ್ ಎ ಮತ್ತು ಎಫ್. ಫಸ್ಟ್ ಬಂದ್ಬಿಟ್ಟು ನಾನು 5 ಕಳಿಸಿರ್ತೀನಿ, 5 ಮತ್ತು 10.5 ಕಳಿಸಿರ್ತೀನಿ. ಇದು ಆ್ಯಡ್ ಮಾಡುತ್ತೆ. ರಿಸಲ್ಟ್ ಬಂದ್ಬಿಟ್ಟು ಎಷ್ಟು ಬರುತ್ತಪ್ಪ, 15. ರಿಸಲ್ಟ್ ಬಂದ್ಬಿಟ್ಟು 15.5 ಬರುತ್ತೆ. ಓಕೆನಾ? ಸೊ ಈ ಕೋಡ್ ಯೂಸ್ ಆಗುತ್ತೆ. ನೆಕ್ಸ್ಟು ಬೇರೆ ಪ್ಯಾರಾಮೀಟರ್ ಕಳಿಸಿ, 15 ಮತ್ತು 10.5 ಕಳಿಸಿ. ಅವಾಗ ಎಷ್ಟು ಬರುತ್ತೆ? ಇದೇ ಫಂಕ್ಷನ್ನು ಏನಾಗುತ್ತೆ, ಆ್ಯಡ್ ಮಾಡುತ್ತೆ. ಆ್ಯಡ್ ಎ ಪ್ಲಸ್ ಎಫ್ ಮಾಡುತ್ತೆ, ಆವಾಗ 25.5. ಅಂದರೆ ಸೇಮ್ ಕೋಡ್ ಏನಾಗ್ತಾ ಇದೆಯಪ್ಪ ಇಲ್ಲಿ ಅಂದರೆ ರೀಯೂಸ್ ಆಗ್ತಾ ಇದೆ. ಸೊ ನಿಮಗೆ ಫಂಕ್ಷನ್ಸ್ ಬಗ್ಗೆ ಕ್ಲಾರಿಟಿ ಬೇಕು ಅಂತ ಅಂದರೆ ನಾನು ಸಿದು ವಿಡಿಯೋ ಇವಾಗ ಶೇರ್ ಮಾಡ್ತೀನಿ ನಿಮಗೆ. ಸೊ ಯೂಟ್ಯೂಬಲ್ಲಿ ಇದೆ, ಬೆಟರ್ ಟು ಗೋ ವಿತ್ ದಟ್. ಸಿ ವಿಡಿಯೋಸ್, ಅದರಲ್ಲಿ ಫಂಕ್ಷನ್ಸ್ ಬಗ್ಗೆ ಹೇಳಿದ್ದೀನಿ. ನೆಕ್ಸ್ಟ್ ಪಾಲಿಮಾರ್ಫಿಸಮ್ ಬಗ್ಗೆ ನೀವು ನೋಡ್ಕೋಬೇಕಪ್ಪ ಅಂದರೆ ಅದನ್ನು C++ ಅಲ್ಲೂ ಹೇಳಿದ್ದೀನಿ, ವಿಡಿಯೋ ಇದೆ. ಜಾವನೂ ವಿಡಿಯೋ ಇದೆ. ಗೆಟಿಂಗ್? ಸೊ ದೀಸ್ ಆರ್ ದಿ ಟಾಪಿಕ್ಸ್ ವಾಟ್ ವಿತ್ ರೆಸ್ಪೆಕ್ಟ್ ಟು ನಮ್ಮ C# ರಿಲೇಟೆಡ್ ಕಾನ್ಸೆಪ್ಟ್ಸ್ ಆಯಿತು. ಸೊ ಇಲ್ಲಿಗೆ ಪ್ರಾಬಬಲಿ ನಾವು ನಮ್ಮ C# ಮುಗಿಸ್ಬೇಕಾಗುತ್ತೆ. ನೆಕ್ಸ್ಟ್ ವಿ ನೀಡ್ ಟು ಗೋ ಫಾರ್ ವಾಟ್ HTML ಮತ್ತು ಜಾವಾಸ್ಕ್ರಿಪ್ಟು ಎಲ್ಲ ನೋಡ್ತಾ ಹೋಗೋಣಂತೆ. ಅದಕ್ಕಿಂತ ಮುಂಚೆ ಯೂಸ್ ಟು ಶೋ ಸಮಥಿಂಗ್, ಒಂದಿಷ್ಟು ಬ್ರೌಸರ್ ವಿಂಡೋ ತೋರಿಸ್ತೀನಿ ನಿಮಗೆ. ಬಿ ಆನ್ಲೈನ್. ಇಲ್ಲಿ ಪ್ರಾಬಬಲಿ ಬ್ರೌಸರ್ ವಿಂಡೋ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ನಾನು. ಸೊ ಇದರಲ್ಲಿ ನಾನು ಹೇಳಿದ್ನಲ್ಲ ಯಾವುದು C ಮತ್ತು C++ ಕಾನ್ಸೆಪ್ಟ್ಸ್ ಎಲ್ಲ ಇದೆ ಅಂತ. ಯು ಕ್ಯಾನ್ ಏಬಲ್ ಟು ಗೋ ವಿತ್ ದಿಸ್.
ಸೊ ನೋಡ್ತಾ ಬನ್ನಿ ಇಲ್ಲಿ ಜಾವಾ ಎಕ್ಸ್ಪ್ಲೈನ್ಡ್ ಇನ್ ಕನ್ನಡ. ಅದಾದ್ಮೇಲೆ ನೆಕ್ಸ್ಟ್ ಪ್ಲೇ ಲಿಸ್ಟ್ ಯಾವ್ದಿದೆಯಪ್ಪ ಅಂತಂದ್ರೆ ಸಿ ಪ್ರೋಗ್ರಾಮಿಂಗ್ ಇದೆ, ಸಿ ಪ್ರೋಗ್ರಾಮಿಂಗ್ ಥ್ರೋ ಕನ್ನಡ. ಸೊ ಇದರಲ್ಲಿ ನೀವೇನ್ ಮಾಡ್ಕೋಬೇಕಪ್ಪ ಅಂತಂದ್ರೆ ವಾಟ್ ಯು ನೀಡ್ ಟು ಡೂ, ಯು ನೀಡ್ ಟು ಲರ್ನ್ ದಿ ಕಾನ್ಸೆಪ್ಟ್ಸ್ ಲೈಕ್ ಇವತ್ತು ನಾವು ವಾಟ್ ಡಿಸ್ಕಸ್ ಮಾಡಿರೋ ಕಾನ್ಸೆಪ್ಟ್ಸ್ ಮತ್ತೆ ಬೇಕಾಗುತ್ತಪ್ಪ ನಿಮಗೆ ಮತ್ತೊಂದ್ಸರಿ. ಇದ್ರಲ್ಲಿ ಪ್ರತಿಯೊಂದು ಇದೆ, ಲೂಪ್ಸ್ ಇದೆ, ಫಂಕ್ಷನ್ಸ್ ಇಲ್ಲಿದೆ ನೋಡಿ. ಫಂಕ್ಷನ್ಸ್ 3 ವಿಡಿಯೋಸ್ ಇದೆ. ಓಕೆ, ಈ ಫಂಕ್ಷನ್ಸ್ 3 ವಿಡಿಯೋಸ್ನ ನೀವೇನ್ ಮಾಡ್ಕೋಬೇಕು, ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ಯು ಕ್ಯಾನ್ ಏಬಲ್ ಟು ಗೋ ವಿತ್ ದೀಸ್ ವಿಡಿಯೋಸ್ ಅಂಡ್ ಯು ಕ್ಯಾನ್ ಏಬಲ್ ಟು ವಾಟ್ ಗೆಟ್ ಇನ್ ಟು ದಿ ಸ್ಟ್ರೀಮ್ ಗೆಟಿಂಗ್. ಸೊ ಇಷ್ಟಾಗಿದೆ. ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಲೂಪ್ಸ್ ಬಗ್ಗೆ ಎಲ್ಲ ಇದೆ. ಪ್ರತಿಯೊಂದು ಏನು ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್ ಏನಿದೆ ಅದರಲ್ಲಿ ವಿತ್ ರೆಸ್ಪೆಕ್ಟ್ ಟು ಸಿ ನಲ್ಲಿ ಇದರಲ್ಲಿ ಎಲ್ಲ ಹೇಳ್ತಾ ಬಂದಿದ್ದೀನಿ ನಾನು ಗೆಟಿಂಗ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ವಾಟ್ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್, ಇಲ್ಲಿ ನೋಡ್ತಾ ಬಂದ್ರೆ ವಾಟ್ ಇಸ್ ದಿಸ್ ಸಿ ಪ್ಲಸ್ ಪ್ಲಸ್. ಇದರಲ್ಲೂ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಊಪ್ಸ್ ಕಾನ್ಸೆಪ್ಟ್ ಹೇಳ್ತಾ ಬಂದಿದ್ದೀನಿ ನಾನು. ಸೊ ಇದರಲ್ಲಿ ನೀವು ನೋಡ್ತಾ ಬನ್ನಿ ವಾಟ್ ಇಸ್ ದಿಸ್, ಇದರಲ್ಲಿ ಪ್ರತಿಯೊಂದು ಕಾನ್ಸೆಪ್ಟ್ಸ್ ಹೇಳ್ತಾ ಬಂದಿದ್ದೀನಿ. ಕ್ಲಾಸಸ್ ಇನ್ ಸಿ ಪ್ಲಸ್ ಪ್ಲಸ್, ಎಲ್ಲ ಕ್ಲಾಸಸ್ ಆಗಿರ್ಬೋದು, ಆಬ್ಜೆಕ್ಟ್ಸ್ ಆಗಿರ್ಬೋದು, ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲೂ ಒಂದೇನೆ, ಸಿಂಟ್ಯಾಕ್ಸ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ. ಒಂದೊಂದರಲ್ಲಿ ಒಂದಿಷ್ಟು ಫೀಚರ್ಸು ಚೆನ್ನಾಗಿರೋ ಫೀಚರ್ಸ್ ಇಟ್ಕೊಂಡಿರ್ತಾರೆ, ಚೆನ್ನಾಗಿಲ್ದಿರೋದನ್ನ ತೆಗ್ದಾಕಿರ್ತಾರೆ, ನಥಿಂಗ್ ಮೋರ್ ದೆನ್ ದಟ್. ಸೊ ಇಲ್ಲಿ ಕ್ಲಾಸಸ್ಸು ಮತ್ತೆ ಈಚ್ ಅಂಡ್ ಆಬ್ಜೆಕ್ಟ್ಸ್, ಸೊ ಮೆಂಬರ್ ಫಂಕ್ಷನ್ಸ್, ಈಚ್ ಅಂಡ್ ಎವ್ರಿಥಿಂಗ್ ಕಂಪ್ಲೀಟ್ ಆಗಿ ಇಲ್ಲಿ ಏನಿದೆಯಪ್ಪ ಅಂದ್ರೆ ವಿ ಹ್ಯಾವ್ ದಿ ವಾಟ್ ಎಲ್ಲ ಕಾನ್ಸೆಪ್ಟ್ಸ್ ಇದೆ. ಸೊ ಇಲ್ಲಿ ನೀವು ನಾಳೆ ಏನ್ ಮಾಡ್ಕೊಂಡು ಬರ್ಬೇಕಪ್ಪ ನೀವು ಅಂದ್ರೆ ಇದೊಂದು ಕನ್ಸ್ಟ್ರಕ್ಟರ್ಸ್ ಇದೆ. ಕನ್ಸ್ಟ್ರಕ್ಟರ್ಸ್ ಅನ್ನೋ ಒಂದು ಟಾಪಿಕ್, ಇದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡ್ತೀನಿ ವಾಟ್ ಎಂಡ್ ಮಾಡ್ಬಿಟ್ಟು ಈ ಕನ್ಸ್ಟ್ರಕ್ಟರ್ ಅನ್ನೋ ಕಾನ್ಸೆಪ್ಟು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಈ ಸಿ ಶಾರ್ಪ್ ಯಾವ ರೀತಿ ಯೂಸ್ ಮಾಡ್ತಾ ಇದೀವಿ ನಾವು ಪ್ರಾಜೆಕ್ಟ್ ಅಲ್ಲಿ ಅಂತ ಒಂದು ಲೈವ್ ಪ್ರಾಜೆಕ್ಟ್ ತೋರಿಸ್ತೀನಿ ನಾನು, ಯಾವ ರೀತಿ ವರ್ಕ್ ಮಾಡ್ತಾ ಇದೀವಿ ನಾವು ಅಂತ. ನಾಳೆಗೆ ಏನ್ ಮಾಡೋಣ, ಇನ್ ಅವರ್ ನೆಕ್ಸ್ಟ್ ಕ್ಲಾಸ್ ವಿ ನೀಡ್ ಟು ಎಂಡ್ ಅಂಡ್ ವೈಂಡ್ ಅಪ್ ವಿತ್ ರೆಸ್ಪೆಕ್ಟ್ ಟು ಸಿ ಶಾರ್ಪ್. ನೆಕ್ಸ್ಟ್ ಅದಾದ್ಮೇಲೆ ವಿ ನೀಡ್ ಟು ಗೋ ಫಾರ್ HTML ಅಂಡ್ ಅದರ್ ರಿಲೇಟೆಡ್ ಸ್ಟಫ್. ಹೋಪ್ ಯು ಆಲ್ ಗೆಟಿಂಗ್ ದಿ ವಾಟ್ ಕಾನ್ಸೆಪ್ಟ್ಸ್. ಸೊ ಈ ವಾಟ್ ಏನಿದೆ ಈ ವಿಡಿಯೋ ಪ್ಲೇ ಲಿಸ್ಟ್ಗಳು ಯೂಸ್ ಮಾಡ್ಕೊಳ್ಳೋದಾದ್ರೆ ಇಟ್ ಇಸ್ ಗೋಯಿಂಗ್ ಟು ಬಿ ಆಡ್ ಆನ್ ಫಾರ್ ಯು ಗೈಸ್ ನೋಡಿ. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ವಾಟ್ ವಿ ಹ್ಯಾವ್ ಅಂತಂದ್ರೆ ರೀಸೆಂಟ್ಲಿ ವಿ ಸ್ಟಾರ್ಟೆಡ್ ವಿತ್ ವಾಟ್ ಯಾವ್ದಪ್ಪ VB.NET ಕ್ಲಾಸಸ್ ಇದೆ. ಸೊ ಅದಾದ್ಮೇಲೆ ವಾಟ್ ITB ಕ್ಲಾಸಸ್ ಇದೆ, ಇಂಟರ್ನೆಟ್ ಪ್ರೋಗ್ರಾಮಿಂಗ್ ಕ್ಲಾಸಸ್ ಇದೆ. ಇದರಲ್ಲಿ ಎಲ್ಲ ಫ್ರೀ ಆಗೇ ಇದೆ. ಬೆಟರ್ ಟು ಇಫ್ ಯು ಆರ್ ಇಂಟ್ರೆಸ್ಟೆಡ್ ಬೆಟರ್ ಗೋ ವಿತ್ ದಿಸ್. ಓಕೆ, ಸೊ ಇದಾದ್ಮೇಲೆ ನಾನು ನಿಮ್ಮನ್ನ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಐ ಆಮ್ ಗೋಯಿಂಗ್ ಟು ಅನ್ಮ್ಯೂಟ್ ಯು ಆಲ್ ಗೈಸ್. ಇಸ್ ದೇರ್ ಎನಿ ಡೌಟ್ಸ್, ಇಸ್ ದೇರ್ ಎನಿ ಕ್ಲಾರಿಫಿಕೇಶನ್, ಪ್ಲೀಸ್ ಕಮ್ ಅಪ್ ವಿತ್ ಆಲ್ such things. ಏನಾದ್ರು ಡೌಟ್ಸ್ ಇದ್ರೆ ಫೀಲ್ ಫ್ರೀ ಟು ಆಸ್ಕ್. ಜೋಶಿ, ನಾಗಭೂಷಣ್ ಜೋಶಿ, ಸರ್ ಹೇಳಿ ಸರ್, ಡೌಟ್ ಏನಿಲ್ಲ ಸರ್. ಕ್ಲಾರಿಟಿ ಇದೆಯಾ? ಸರ್. ಓಕೆ, ದಟ್ಸ್ ಫೈನ್. ಓಕೆ, ನೆಕ್ಸ್ಟ್ ವಾಟ್ ಶ್ವೇತಾ, I don't know which college you are from, JH Patel or BSc, I don't have an idea. Clarity ಇದೆಯೇನಮ್ಮ? Yeah, sir. Okay, that's fine. ಹೇಮಂತ್ BA, ಗೊತ್ತಾಗಿದೆಯೇನಪ್ಪ ಊಪ್ಸ್ ಕಾನ್ಸೆಪ್ಟ್, ಸಿ ಶಾರ್ಪ್ ಕಾನ್ಸೆಪ್ಟ್ಸ್ ಇಲ್ಲಿ ತನಕ ಡಿಸ್ಕಸ್ ಮಾಡಿರೋದು? ಓಕೆ, ದಟ್ಸ್ ಫೈನ್. ಓಕೆ, ನೋಡೋಣ. ನಾವು ಈ ಕ್ಲಾಸ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಅದೊಂದು ಕನ್ಸ್ಟ್ರಕ್ಟರ್ಸ್ ಒಂದು ನೋಡಿ, ಸಿ ಶಾರ್ಪ್ ಯಾವ ರೀತಿ ಪ್ರಾಜೆಕ್ಟ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ, ನಾವು ಇಲ್ಲಿ ತನಕ ಕಲ್ತಿರೋದನ್ನ ಯಾವ ರೀತಿ ಅಲ್ಲಿ ಯೂಸ್ ಮಾಡ್ತಾ ಇದೀವಿ ಅಂತ ತೋರಿಸ್ತೀನಿ ನಿಮಗೆ ಲೈವ್ ಪ್ರಾಜೆಕ್ಟ್ ಅಲ್ಲಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ವಿ ಯೂಸ್ ಟು ಗೋ ಫಾರ್ ವಾಟ್ ಅವರ್ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು ಆಲ್, ಹ್ಯಾವ್ ಎ ನೈಸ್ ಡೇ.